ಪ್ರಿಯ ವೀಕ್ಷಕರೇ, ಹಿರೇಗುಂಡಗಲ್ ಗ್ರಾಮದ ಶ್ರೀ ಗರುಡ ಮಹಾಲಕ್ಷ್ಮಿ ಅಮ್ಮನವರ ಮಹಿಮೆ ಒಂದೆರಡಲ್ಲ. ಇಲ್ಲಿನ ಇತಿಹಾಸ ಅತ್ಯಂತ ರೋಚಕ ಹಾಗೂ ಕುತೂಹಲ ಮೂಡಿಸುವಂತಿದೆ. ಹಿರೇಗುಂಡಗಲ್ ಪ್ರದೇಶವನ್ನು ಅರಸು ಮನೆತನಕ್ಕೆ ಸೇರಿದ ಬಾಲರಾಜು ಅರಸು ಎಂಬುವರು ಆಳ್ವಿಕೆ ಮಾಡುತ್ತಿರುತ್ತಾನೆ. ಅವನಿಗೊಬ್ಬಳು ಮಗಳಿದ್ದಳು. ಬೆಳದಿಂಗಳು ಚೆಲ್ಲಿದಂತಹ ಸುಂದರ ಚೆಲುವಿನ ಹುಡುಗಿಯಾಕೆ. ತಾವರೆ ಹೂ ಅರಳಿದಂಥ ಸುಂದರ ಮುಖಾರವಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಭೂಮಿಗೆ ಅವತರಿಸಿ ಬಂದಿದ್ದಾಳೇನೋ ಎಂಬಂತಹ ಕಾಂತಿಯುಳ್ಳ ಈ ಹುಡುಗಿಯ ಹೆಸರು ಮುದ್ದು ರಾಜಮ್ಮ. ಆಕೆಗೆ 12 ವರ್ಷವಿರಬಹುದು. ಅದು ಅಂದಿನ ಕಾಲಕ್ಕೆ ವಿವಾಹದ ವಯಸ್ಸು. ಮುದ್ದು ರಾಜಮ್ಮನ ಚೆಲುವಿಗೆ ಮನಸೋತು ಮದುವೆಯಾಗಲು ಅನ್ಯಕೋಮಿನ ವ್ಯಕ್ತಿಯ ಕುಟುಂಬದವರು ಮುಂದೆ ಬಂದಿದ್ದಾರೆ. ಪ್ರಾರಂಭದಲ್ಲಿ ಬಾಲರಾಜು ಅರಸುವಿಗೆ ಈ ವರ ಹಿಡಿಸಿರಲಿಲ್ಲ. ಗ್ರಾಮದ ಜನರು ರಾಜನಿಗೆ ವರನ ಕುಲವನ್ನು ಮರೆಮಾಡಿ ನಿಶ್ಚಿತಾರ್ಥದವರೆಗೆ ರಾಜನನ್ನು ಒಪ್ಪಿಸಲು ಯಶಸ್ವಿಯಾಗಿದ್ದಾರೆ. ಮದುವೆಯ ದಿನದಂದು ವರನ ಕುಲವನ್ನು ಮರೆಮಾಡಿ ನಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಕೋಪಗೊಂಡ ಅರಸು ತನ್ನ ಸೈನಿಕರನ್ನು ಬಳಸಿ ಗಂಡಿನ ಕಡೆಯವರೆಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಕರೆಸಿ ತಲೆ ಕಡಿದು ಹತ್ಯೆ ಮಾಡುತ್ತಾನೆ. ಕೊನೆಗೆ ವರನನ್ನೂ ಕೂಡ ಕತ್ತರಿಸಿಕೊಳ್ಳುತ್ತಾನೆ. ಮಂಗಳಕರವಾದ ಮದುವೆಯ ಸಂಭ್ರಮದಲ್ಲಿದ್ದ ಮುದ್ದು ರಾಜಮ್ಮನಿಗೆ ಈ ದುರಂತದ ವಿಷಯ ತಿಳಿದು ಆಘಾತಕ್ಕೊಳಗಾಗುತ್ತಾಳೆ. ಇಷ್ಟೆಲ್ಲ ದುರಂತವಾದ ಮೇಲೆ ನಾನು ಏಕಾದರೂ ಬದುಕಿರಬೇಕು ಎಂದು ಯೋಚಿಸಿ ಅಗ್ನಿ ಪ್ರವೇಶ ಮಾಡಲು ನಿಶ್ಚಯಿಸುತ್ತಾಳೆ. ಶ್ರೀಗಂಧದ ತುಂಡುಗಳಿಂದ ರೂಪಿತಗೊಂಡ ಅಗ್ನಿಗೆ ಹಾರಿ ಮುದ್ದು ರಾಜಮ್ಮ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ. ಹೀಗೆ ಅಗ್ನಿ ಪ್ರವೇಶ ಮಾಡುವ ಮುನ್ನ ಒಂದು ಕೈಯಲ್ಲಿ ನಿಂಬೆಹಣ್ಣು, ಮತ್ತೊಂದು ಕೈಯಲ್ಲಿ ಮಲ್ಲಿಗೆ ಹೂ ಹಿಡಿದು ಅರಸು ಮನೆತನದವರಿಗೆ ಹೆಣ್ಣು ಮಕ್ಕಳು ಪ್ರಾಪ್ತಿಯಾಗಬಾರದು ಮತ್ತು ಗಂಡು ಮಕ್ಕಳ ಏಳಿಗೆಯೂ ಆಗಬಾರದೆಂದು ಶಾಪವನ್ನು ಕೊಟ್ಟು ಅಗ್ನಿ ಪ್ರವೇಶ ಮಾಡುತ್ತಾಳೆ. ದೇಹ ಅಗ್ನಿಯಲ್ಲಿ ಉರಿದು ಬೂದಿಯಾದರೂ ಕೈಯಲ್ಲಿದ್ದ ನಿಂಬೆಹಣ್ಣು ಮತ್ತು ಮಲ್ಲಿಗೆ ಹೂ ಸುಡದೆ ಉಳಿದುಕೊಂಡಿತ್ತು. ಇದನ್ನು ನೋಡಿದ ಅರಸು ಮನೆತನದವರು ಈಕೆ ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ದೇವಿ ಸ್ವರೂಪದವರು ಎಂಬ ಸತ್ಯದ ಅರಿವಾಗುತ್ತದೆ. ನಂತರ ಅರಸು ಮನೆತನದವರು ಹಿರೇಗುಂಡಗಲ್ ಗ್ರಾಮವನ್ನು ಬಿಟ್ಟು ಗೊರವನಹಳ್ಳಿ ಹತ್ತಿರವಿರುವ ನರಸಾಪುರಕ್ಕೆ ಹೊರಟು ಹೋಗುತ್ತಾರೆ. ಇದಾದ ನಂತರ ಗ್ರಾಮದ ಜನರಲ್ಲಿ ಭಯಮಿಶ್ರಿತ ವಿಚಿತ್ರ ಅನುಭವಗಳಾಗುತ್ತವೆ. ಮನೆಯಲ್ಲಿರುವ ವಸ್ತುಗಳನ್ನು, ಅನ್ನವನ್ನು ಯಾರೋ ದೋಚಿಕೊಂಡು ಹೋಗುತ್ತಿರುವಂತೆ ಅನುಭವವಾಗುತ್ತದೆ. ಭಯದ ನಿವಾರಣೆಗೆ